ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ನಿವಾಸಕ್ಕೆ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಮಥುರಾ ಎಸ್ಟೇಟ್ನಲ್ಲಿರುವಂತಹ ಶೆಟ್ಟರ್ ನಿವಾಸಕ್ಕೆ ಸಿಎಂ ಆಗಮನ ಆಗಿದೆ. ಶೆಟ್ಟರ್ ಜನ್ಮದಿನ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ದಾರೆ. ಶೆಟ್ಟರ್ ನಿವಾಸದಲ್ಲಿ ಕೆಲ ಹೊತ್ತು ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಗದೀಶ್ ಶೆಟ್ಟರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದ ಫೋಟೋಗಳು ಕೂಡ ಈಗ ಲಭ್ಯ ಆಗ್ತಾ ಇದೆ. ಹುಟ್ಟುಹಬ್ಬದ ಕಾರಣದ ನಿಮಿತ್ತ ಅವರು ಹೋಗಿದ್ದಾರೆ. ಇಲ್ಲಿ ಸಹಜವಾಗಿ ರಾಜಕೀಯ ಚರ್ಚೆಗಳು ಕೂಡ ಆಗಿರೋ ಸಾಧ್ಯತೆ ಇದೆ. ಈ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಸ್ಟ್ರಾಂಗ್ ಕಂಟೆಂಡೆಂಟ್ ಅನ್ನ ಇಲ್ಲಿ ಫೀಲ್ಡ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾರೆ. ಮೊದಲು ಜಗದೀಶ್ ಶೆಟ್ಟರ್ ಅವರೇ ಈ ಲೋಕಸಭೆಗೂ ಕೂಡ ಕಂಟೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಜಾತಿ ಸಮೀಕರಣ ಜೊತೆಗೆ ಪ್ರಹ್ಲಾದ್ ಜೋಶಿಯನ್ನ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರಗಳು ಕೂಡ ಇದರ ಹಿನ್ನೆಲೆಯಲ್ಲೇ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇದೆ. ಸಿದ್ದರಾಮಯ್ಯ ಅವರ ಜೊತೆಗೆ ಜಗದೀಶ್ ಶೆಟ್ಟರ್ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ಗೆ ಜಗದೀಶ್ ಶೆಟ್ಟರ್ ಅವರು ಬರೋದಕ್ಕೆ ಸಿದ್ದರಾಮಯ್ಯ ಆದಿಯಾಗಿ ಲಕ್ಷ್ಮಣ ಸವದಿ ಆದಿಯಾಗಿ ಅನೇಕರು ಕೂಡ ಪ್ರಮುಖರು. ಸಿಎಂ ಹಾಗೂ ಶೆಟ್ಟರ್ ಭೇಟಿ ಹಿಂದಿದೆಯಾ ರಾಜಕೀಯ ಲೆಕ್ಕಾಚಾರ ಅನ್ನೋದು ಸಹಜ. ರಾಜಕೀಯ ನಾಯಕರು ಭೇಟಿಯಾದಾಗ ಇಂಥದ್ದೊಂದು ಕುತೂಹಲ ಅಂತೂ ಜೋರಾಗೇ ಇರುತ್ತೆ. ಶೆಟ್ಟರ್ ಅನ್ನ ಮತ್ತೆ ಪಕ್ಷಕ್ಕೆ ಕರೆತರೋದಕ್ಕೆ ಬಿಜೆಪಿ ತೆರೆಮರೆಯ ಕಸರತ್ತನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದಷ್ಟು ನಾಯಕರು ಮೀಟ್ ಮಾಡೋದು, RSS ಮುಖಂಡರ ಮೂಲಕ ಮಾತಾಡಿಸೋದೆಲ್ಲ ಆಗ್ತಾ ಇದೆಯಂತೆ. ಶೆಟ್ಟರ್ ಜೊತೆಗೆ ಕಾಂಗ್ರೆಸ್ ಬಲವಾಗಿದೆ ಎಂಬ ಸಂದೇಶವನ್ನು ಕೊಡೋದಕ್ಕೆ ಸಿಎಂ ಬಂದಿದ್ದಾರಾ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ. ಲೋಕಸಭೆ ಚುನಾವಣೆಯಲ್ಲಿ ಲಿಂಗಾಯತರ ಮತ ಸೆಳೆಯೋದಕ್ಕೆ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುನಿಲ್. ಲೋಕಸಭೆ ಚುನಾವಣೆಯಲ್ಲಿ ಇನ್ಫ್ಯಾಕ್ಟ್ ಪ್ರಹ್ಲಾದ್ ಜೋಶಿ ವಿರುದ್ಧ ಜಗದೀಶ್ ಶೆಟ್ಟರ್ ಅವ್ರನ್ನೇ ನಿಲ್ಲಿಸಬೇಕು ಅನ್ನೋ ಕಸರತ್ನಲ್ಲಿ ಕಾಂಗ್ರೆಸ್ನವರಿದ್ರು. ಬಟ್ ಜಗದೀಶ್ ಶೆಟ್ಟರ್ ಅವ್ರನ್ನ ಸೆಳೆಯೋದಕ್ಕೆ ಬಿಜೆಪಿ ಕೂಡ ತೆರೆಮರೆಯಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ರು. ಇದರ ಅರಿವಾಗಿ ಸಂದೇಶ ಕೊಡೋದಕ್ಕೆ ಅಂತ ಸಿಎಂ ಬಂದಿದ್ದಾರಾ? ಏನೆಲ್ಲ ಚರ್ಚೆ ಆಗಿದೆ? ಸಭೆಯ ಇನ್ಸೈಡ್ ಡೀಟೇಲ್ಸ್ ಏನಾದರೂ ಲಭ್ಯ ಆಗಿದೆಯಾ? ಮಮತಾ, ಇವತ್ತು ಜಗದೀಶ್ ಶೆಟ್ಟರ್ ಅವರ 68ನೇ ಹುಟ್ಟುಹಬ್ಬ ಇರುವಂಥದ್ದು. ಈ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಸಿಎಂ ಅವರು ಇವತ್ತು ಶುಭ ಕೋರಲು ಸ್ವತಃ ಜಗದೀಶ್ ಶೆಟ್ಟರ್ ನಿವಾಸಕ್ಕೆ ಬಂದಿರುವಂಥದ್ದು. ಈ ಒಂದು ನಿವಾಸದ ಭೇಟಿಯ ಹಿಂದೆ ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳು ಇರುವಂಥದ್ದು. ಯಾಕಂದರೆ BJPಗೂ ಮತ್ತು ಕಾಂಗ್ರೆಸ್ಸಿಗೂ ಶೆಟ್ಟರ್ ಅವರು ಈಗ ಅಪ್ರತಿಮ ಒಂದು ಟ್ರಂಪ್ ಕಾರ್ಡ್ ಅಂತ ಹೇಳ್ಬೋದು. ಯಾಕಂದರೆ ಲಿಂಗಾಯತ ಮತಗಳನ್ನು, ಅದರಲ್ಲೂ ಕೂಡ ಲೋಕಸಭೆಯಲ್ಲಿ ಲಿಂಗಾಯತ ಮತಗಳನ್ನು ಸೆಳೆಯಲು ಶೆಟ್ಟರ್ ಅವರು ಬಹಳ ಒಂದು ಪೈಪೋಟಿಯನ್ನು ನೀಡ್ತಾ ಇರುವಂಥದ್ದು. ಹೀಗಾಗಿ BJPಗೆ ವಾಪಸ್ ಕರೆತರುವಂಥ ನಿಟ್ಟಿನಲ್ಲಿ ಭಾರಿ ಕಸರತ್ತು ಕೂಡ ನಡೀತಾ ಇದೆ. ಅದರ ಜೊತೆಗೆ ಕಾಂಗ್ರೆಸ್ ಕೂಡ ಶೆಟ್ಟರ್ಗೆ ಮತ್ತಷ್ಟು ಬಲಪಡಿಸುವಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ಒಂದು ಪ್ಲ್ಯಾನ್ಗಳನ್ನು ಮಾಡಿಕೊಂಡಿರುವಂಥದ್ದು. ಇವತ್ತು CM ಭೇಟಿಯಿಂದಲೂ ಕೂಡ ಇದೇ ಒಂದು ಲೆಕ್ಕಾಚಾರ ಇತ್ತ ಅಂತ ಅನುಮಾನ ಮೂಡ್ತಾ ಇರುವಂಥದ್ದು. ಯಾಕಂದರೆ ಶೆಟ್ಟರ್ ಅವರ ಮನೆಯಲ್ಲಿ ಸಾಕಷ್ಟು ಸಮಯವನ್ನು CM ಕಳೆದ್ರು. ಇದರ ಜೊತೆಗೆ ಮಾತನಾಡ್ತಾ ಒಂದು ಹಿಂಟನ್ನು ಬಿಟ್ಕೊಟ್ರು. CM ಅವರು ಜಗದೀಶ್ ಶೆಟ್ಟರ್ ಅವರು ಒಂದು ಲೋಕಸಭೆಯ ಒಂದು ಆಕಾಂಕ್ಷಿ ಅಂತ ನಾನು ಅಂದ್ಕೊಂಡಿದ್ದೇನೆ ಅಂತ ಹೇಳಿದರು. ಆಗ ಜಗದೀಶ್ ಶೆಟ್ಟರ್ ಸಹಜವಾಗಿ ನಾನು ಯಾವುದೇ ರೀತಿಯ ಆಕಾಂಕ್ಷಿ ಅಲ್ಲ ಅಂತ ಒಂದು ನಗೆ ಚಟಾಕೆ ಕೂಡ ನಡೀತು. ಅಂದರೆ ಇದು ನಗೆಯ ಮಾತೆ ಸೀಮಿತ ಅಲ್ಲ, ಇದರಿಂದ ಸಾಕಷ್ಟು ಲೆಕ್ಕಾಚಾರ ಇರುವಂಥದ್ದು. ಯಾಕಂದರೆ ಲಿಂಗಾಯತರನ್ನು, ಅದರಲ್ಲೂ ಕೂಡ ಈಗ ಏನು ಜಾತಿ ಗಣಿತ ಒಂದು ಏನು ಆ ವಿವಾದ ಇದ್ದಿದೆ ಅದನ್ನು ತಣಿಸಲು ಶೆಟ್ಟರ್ ಅವರು ಪ್ರಮುಖ ಅಸ್ತ್ರ. ಯಾಕಂದರೆ ಶೆಟ್ಟರ್ ಅವರು ಪ್ರಭಾವ ಒಂದು ಲಿಂಗಾಯತ ಸಮುದಾಯ ನಾಯಕ ಆಗಿರುವಂಥ ಹಿನ್ನೆಲೆಯಲ್ಲಿ ಇವರನ್ನು ಉಳಿಸ್ಕೊಳ್ಬೇಕು. ಅದರ ಜೊತೆಗೆ ಈಗಾಗಲೇ BJP ಶೆಟ್ಟರ್ಗೆ ಗಾಳ ಆಗ್ತಾ ಇರುವಂಥದ್ದು. ಯಾಕಂದರೆ ಕಳೆದ ಬಾರಿ ವಿಧಾನಸಭೆಯಲ್ಲಿ ಶೆಟ್ಟರ್ ಅವರು ಸೋತಿರ್ಬೋದು, ಆದರೆ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಮಾಡಿದ್ದಾರೆ. ಲಿಂಗಾಯತ ಮತಗಳನ್ನು ಪಡೆದುಕೊಳ್ಳಲು ಅತಿ ಹೆಚ್ಚಾಗಿ ಶೆಟ್ಟರ್ ಅವರು ಶ್ರಮಿಸಿರುವಂಥದ್ದು. ಹೀಗಾಗಿ ಅವರನ್ನು ವಾಪಸ್ ಕರೆತರಬೇಕಂತ ತೆರೆಮರೆಯಲ್ಲಿ ಕೆಲಸ ನಡೆಯುವಂಥದ್ದು. ಇದಕ್ಕೆ ಒಂದು ಟಾಂಗ್ ಕೊಡುವ ನಿಟ್ಟಿನಲ್ಲಿ ಶೆಟ್ಟರ್ ಜೊತೆ ನಾವು ಬಲವಾಗಿ ನಿಂತಿದ್ದೇವೆ, ಶೆಟ್ಟರ್ ಜೊತೆಗೆ ನಾವು ಇದ್ದೀವಿ ಅನ್ನೋ ಸಂದೇಶವನ್ನು ನೀಡಲು ಶೆಟ್ಟರ್ ಮನೆಗೆ ಇವತ್ತು CM ಭೇಟಿ ಕೊಟ್ಟಿರುವಂಥದ್ದು. ಧನ್ಯವಾದ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ತನ್ನ ಸೀಟನ್ನು ವೃದ್ಧಿಸಿಕೊಳ್ಳೋದಕ್ಕೆ ಮೇನ್ ಕಾರಣೀಕರ್ತರು ಅಂತ ಹೇಳಿದ್ರೆ ಜಗದೀಶ್ ಶೆಟ್ಟರ್. ಹೀಗಾಗಿ ಅವರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋ ಸಂದೇಶ ಕೂಡ ಈ ಮೂಲಕ ರವಾನೆ ಆಗ್ತಾ ಇದೆ.